Hey, hello my lovely viewers, welcome back to my channel. I hope you all are fine and safe. ನಾನು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಸೊ ಇವತ್ತು ಮಾಡೋಣ ಅಂತ ಕೂತಿದ್ದೆ. ಆ್ಯಸ್ ಯು ಆಲ್ ನೋ, ಇವತ್ತು ಸಂಡೇ. ಸೊ ಸಂಡೇ ಲೇಟಾಗಿ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಕೂತಿದ್ದೀನಿ. ಇವಾಗ ಟೈಮ್ ಎಷ್ಟಾಯಿತು ಅಂದರೆ 12:30 ಆಯಿತು. ಸೊ 12:30ಗೆ ಇನ್ನೇನು ಲಂಚ್ ಟೈಮ್ ಆಲ್ಮೋಸ್ಟ್ ಆಗೋಯಿತು. ಲಂಚಿಗೆ ಇನ್ನೇನು ಸ್ಪೆಷಲ್ ಮಾಡೋಣ ಅಂತ. ಸೊ ಏನು ಸ್ಪೆಷಲ್ ಅಂದರೆ ದೊನ್ನೆ ಬಿರಿಯಾನಿ ಮಾಡೋಣ ಅಂತ. ದೊನ್ನೆ ಬಿರಿಯಾನಿಗೆ ಹೆಂಗೆ ಮಾಡಬೇಕು ಅಂತ ಪ್ರೋಸೆಸ್ನೆಲ್ಲ ನೋಡಿಕೊಂಡು ನಾನು ಮಮ್ಮಿ ರೆಡಿಯಾಗಿದ್ದೀವಿ ಹೆಂಗೆ ಮಾಡಬೇಕು ಅಂತ. ಆ್ಯಕ್ಚುಲಿ ಅದು ಯಾವತ್ತೂ ಟ್ರೈ ಮಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ದೊನ್ನೆ ಬಿರಿಯಾನಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಅದು ಗ್ರೀನ್ ಕಲರ್ ಇರುತ್ತಲ್ಲ, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ. ಅದಕ್ಕೆ ಅಂತ ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿ ನಾವು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡೋಕ್ಕಿದೆ, ಅದನ್ನೆಲ್ಲ ಮಾಡಿಕೊಂಡು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಫ್ ಯು ಆರ್ ನ್ಯೂ ಟು ದಿಸ್ ವಿಡಿಯೋ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಸೊ ದಟ್ ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ವ್ಯೂ ಮೈ ಅಪ್ಕಮಿಂಗ್ ವಿಡಿಯೋಸ್. ಬಿಫೋರ್ ಮೂವಿಂಗ್ ಆನ್ ಟು ದಿ ವಿಡಿಯೋ, ನಾನು ಸ್ವಲ್ಪ ಕೆಲವೊಂದು ಬ್ಯಾಂಗಲ್ಸ್ಗಳನ್ನ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಅದು ನನಗೆ ತುಂಬ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಟ್ರೆಡಿಷ್ನಲ್ ವೇರಿಗೆಲ್ಲ ಅದೊಂಥರ ವೆಸ್ಟರ್ನ್ ಕಮ್ ಟ್ರೆಡಿಷ್ನಲ್ ಲುಕ್ಕಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು ಇಂಡೋ ವೆಸ್ಟರ್ನ್ ಲುಕ್ ಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ 2 ಬ್ಯಾಂಗಲ್ಸ್ನ ಬುಕ್ ಮಾಡಿದ್ದೆ. ಅದು ಆರ್ಡರ್ ಇವತ್ತು ಬಂದಿತ್ತು, ಬಟ್ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಹೆಂಗಿದೆ ಅಂತ. ಈ ಥರ ಬಾಕ್ಸಲ್ಲಿ ಕಳಿಸಿದ್ರು ಅವರು. ಆ್ಯಕ್ಚುಲಿ 2 ನಾನು ಬುಕ್ ಮಾಡಿದ್ದು, ತೋರಿಸ್ತೀನಿ ನಿಮಗೆ ಹೆಂಗಿತ್ತು ಅಂತ. ಒಂದು ಈ ಬ್ಯಾಂಗಲ್ಲು, ಐ ಹೋಪ್ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ. ಒಂದು ಈ ಥರ ಇತ್ತು, ಇದ್ರ ಜೊತೆಗೆ ಸೌಂಡು ಬರುತ್ತೆ ನೋಡಿ, ಈ ಥರ ಸೌಂಡ್ ಬರುತ್ತೆ, ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈ ಥರ ಡಿಸೈನ್ ಇದೆ. ಆ್ಯಂಡ್ ಒನ್ ಮೋರ್ ಇಸ್ ದಿಸ್, ಇದು ಇನ್ನೊಂದು. ಇದಕ್ಕೊಂಥರ ಗ್ಲಾಸ್ ಲುಕ್ ಇದೆ, ಇದು ಈ ಥರ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿರ್ಬೋದು ಅನ್ಕೊತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಕೆಲವೊಂದು ಡ್ರೆಸ್ಗೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣುತ್ತಿದೆ. ಒಂದು ಬ್ಯಾಂಗಲ್ ಹಾಕೊಂಡ್ರೆ ಸಾಕು, ಒಂದೇ ಒಂದು ಬ್ಯಾಂಗಲಿಗೆ ತುಂಬ ಲುಕ್ಕಾಗಿ ಅನಿಸುತ್ತೆ. ಸೊ ಈಗ ಅದನ್ನು ಹಾಕ್ಕೊಂಡು ಚೆಕ್ ಮಾಡೋಣ ಹೆಂಗೆ ಕಾಣುತ್ತೆ ಅಂತ. ನೋಡಿ, ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನು ತೊಗೊಂಡೆ. ಲುಕ್ಕು ಕೂಡ ಒಂಥರ ಗ್ರ್ಯಾಂಡಾಗಿ ಅನಿಸುತ್ತೆ. ಇನ್ನೊಂದು ಹಾಕ್ಕೊಳ್ಳೋಣ. ಇದೊಂಥರ ಫ್ರೀ ಸೈಜು, ಯಾರು ಬೇಕಾದರೂ ಹಾಕ್ಕೋಬೋದು. ಹಿಂಗೆ ನಾವು ತಳ್ಳೋ ಅವಶ್ಯಕತೆ ಇರಲ್ಲ, ಇಲ್ಲೇ ನಾವು ಟೈಟು ಲೂಸ್ ಮಾಡ್ಕೋಬೋದು. ಹಿಂಗೆ ಓಪನ್ ಆಪ್ಷನ್ ಇರುತ್ತೆ, ಹಿಂಗೆ ಓಪನ್ ಮಾಡಿ ಹಿಂಗೆ ಹಾಕ್ಕೋಬೋದು. ಈಸಿ ಟು ವೇರ್ ಅಂತಲೇ ಹೇಳ್ಬೋದು. ನೋಡಿ, ಚೆನ್ನಾಗಿದೆ ಅಲ್ವಾ? 2 ಬ್ಯಾಂಗಲ್ ಒಂಥರ ಲುಕ್ ಆಗಿದೆ. ಸೊ ಬೇಕಾದವ್ರು 2 ಕೂಡ ಹಾಕ್ಕೋಬೋದು, ಇಲ್ಲ ಸಿಂಗಲ್ ಕೂಡ ಹಾಕ್ಕೋಬೋದು. 2 ಒಂಥರ ಲುಕ್ ಆಗಿ ಅನಿಸುತ್ತೆ, ಸ್ಟೈಲಾಗಿ ಕಾಣುತ್ತೆ. ಅದಕ್ಕೆ ತೊಗೊಂಡೆ, ತುಂಬ ಇಷ್ಟ ಆಗಿ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾರಿಗೆ ಬೇಕೋ ಅವ್ರು ಹೋಗಿ ಚೆಕ್ ಮಾಡಿ ನೋಡ್ಕೋಬೋದು. ತುಂಬ ಚೆನ್ನಾಗಿದೆ, ಬಟ್ ಅದಕ್ಕೆ ತರಿಸ್ಕೊಂಡೆ. 2 ಕ್ಯೂಟಾಗಿದೆ ಅಲ್ವಾ? ನಾವು ಹೊರಗಡೆ ಸಿಂಗಲ್ ತೊಗೊತೀವಿ ಅಂದರೆ ಅದು ತುಂಬ ಕಾಸ್ಟ್ಲಿ ಆ್ಯಕ್ಚುಲಿ. ಬಟ್ ಇದು ಪ್ಯಾಕ್ ಆಫ್ 2, ಅದಕ್ಕೆ ಎಷ್ಟು 120 ಸಮಥಿಂಗ್ ಇರ್ಬೋದು ಅನ್ಕೊತೀನಿ. ನಾನು ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಯಾರಿಗೆ ಬೇಕು ಅಂದವ್ರು ಹೋಗ್ಬಿಟ್ಟು ಚೆಕ್ ಮಾಡಿ ತೊಗೋಬೋದು. ಸೊ ಬನ್ನಿ, ಇವಾಗ ತಡ ಮಾಡೋದು ಬೇಡ, ಲೆಟ್ಸ್ ಮೂವ್ ಆನ್ ಟು ದಿ ವಿಡಿಯೋ. ಆಲ್ರೆಡಿ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಮಮ್ಮಿ ಬೇಗ ಆನಿಯನ್ ಎಲ್ಲ ಚಾಪ್ ಮಾಡು ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಬೇಗ ಆನಿಯನ್ ಎಲ್ಲ ಚಾಪ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಯಾಕಂದರೆ ನಾವು ಚಿಕನ್ ಆರ್ಡರ್ ಮಾಡಿದ್ದೆ ಲೇಟ್ ಆಯಿತು, ಅದು ಬಂದಾಗಲೇ ಆಲ್ಮೋಸ್ಟ್ 12 o'clock ಆಗಿತ್ತು. ಇನ್ನೇನು 12:30 ಅಂದರೆ ಅದೆಲ್ಲ ಪ್ರಿಪೇರ್ ಮಾಡಿ ನಾವು ಊಟ ಮಾಡೋಷ್ಟೊತ್ತಿಗೆ 3-3:30 ಆಗಿತ್ತು ಅವತ್ತು. ನಾನು ನಿಮಗೆ ಮೊದಲೇ ಹೇಳಿರೋಂಗೆ ಆನಿಯನ್ಸ್ ಚಾಪ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಅದಕ್ಕೂ ಇದೇ ಥರ ಗುಂಡ್ಕಿರೋ ಆನಿಯನ್ಸ್ನು ಚಾಪ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ದೊಡ್ಡದಾಗಿರಬೇಕು, ಅವಾಗ ಅದು ಒಂಥರ ದಾರ ಥರ ನೀಟಾಗಿ ಹೆಚ್ಬೋದು. ಅದಕ್ಕೆ ನಾನು ಇಲ್ಲಿ ಖುಷಿಯಿಂದ ಹೆಚ್ತಾ ಇದ್ದೀನಿ. ನನಗೆ ಅಡುಗೆಯಲ್ಲಿ ಮೇಯ್ನ್ ಇಷ್ಟವಾಗುವ ಪಾರ್ಟ್ ಅಂತ ಹೇಳಿದ್ರೆ ಈ ಆನಿಯನ್ ಚಾಪ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಈರುಳ್ಳಿ ಹೆಚ್ಚೋದು ನನಗೆ ಸಖತ್ ಇಷ್ಟ ಆಗುತ್ತೆ. ಇನ್ನು ಯಾರಿಗೆಲ್ಲ ಆ ಥರ ಈರುಳ್ಳಿ ಚಾಪ್ ಮಾಡೋಕ್ಕೆ ಇಷ್ಟ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈಗ ಬೇಗ ಚಾಪ್ ಮಾಡ್ಕೊಂಡು ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಈಗ ಕಬಾಬಿಗೆ ರೆಡಿ ಮಾಡ್ತಾ ಇದ್ದಾರೆ ಮಮ್ಮಿ ಇಲ್ಲಿ. ಕಬಾಬಿಗೆ ಇನ್ನೇನು ಸ್ವಲ್ಪ ಮ್ಯಾರಿನೇಷನ್ ಮಾಡಬೇಕಲ್ವ, ಅದಕ್ಕೋಸ್ಕರ ಖಾರದ ಪುಡಿ, ಮೊಸರು, ಅರಿಶಿನ ಪುಡಿ, ಉಪ್ಪು, ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತೆಗೆದಿಡ್ತಾ ಇದ್ದಾರೆ. ಇನ್ನೇನು ನಾವು ಕರಿತೀವಿ ಅನ್ನೋ ಟೈಮಲ್ಲಿ ಕಬಾಬ್ ಪೌಡರ್ನ ಹಾಕ್ತೀವಿ. ಈಗ ಜಸ್ಟ್ ಇಷ್ಟನ್ನು ಮಾತ್ರ ಮ್ಯಾರಿನೇಟ್ ಮಾಡಿ ಎತ್ತಿಟ್ಬಿಡ್ತೀವಿ ಫ್ರಿಜ್ಜಲ್ಲಿ. ಒಂದು ಅರ್ಧ ಗಂಟೆ 1 ಗಂಟೆ ಮ್ಯಾರಿನೇಟ್ ಚೆನ್ನಾಗಾದರೆ ಅದು ಒಳಗಡೆ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಅಂತ ಹೇಳಿಬಿಟ್ಟು ಎತ್ತಿಟ್ರು. ಸರಿ ಅಂಥೇಳಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಬೇಗ ಮಾಡ್ಕೊಡೋಣ ಅಂಥೇಳಿ ಇದಕ್ಕೆ ಫಸ್ಟ್ ನಾವು ಹುರ್ಕೋಬೇಕಂತೆ. ನಾನು ನೋಡಿದಾಗ ಅದರಲ್ಲಿ ಹುರ್ಕೋಬೇಕು ಅಂತ ಇತ್ತು. ಸೊ ಅದಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ಗರಂ ಮಸಾಲ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೆ ಇನ್ನೊಂಚೂರು ಹಾಕು ಅಂದ್ರಮ್ಮ, ಅದಕ್ಕೆ ನಾನು ಒಂಚೂರು ಹಾಕಿದೆ. ಈಗ ಇದೆಲ್ಲ ಗರಂ ಮಸಾಲನ್ನು ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ
ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ನೋಡಿ, ಆ ಥರ ಹೆಚ್ಚಿದಾಗ ಹೆಂಗೆ ದಾರ ದಾರ ಚೆನ್ನಾಗಿ ಕಾಣಿಸುತ್ತಲ್ವ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನನಗೆ ಮೇಯ್ನ್ ಒಗ್ಗರಣೆ ಪಾಟ್ ಯಾವಾಗಲೂ ಯಾವುದೇ ತಿಂಡಿ ಮಾಡಲಿ ನನಗೆ ಒಗ್ಗರಣೆ ಪಾಟ್ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಇದೆಷ್ಟು ಚೆನ್ನಾಗಿ ಬಂದಿದೆ, ಒಂಥರ ಖುಷಿ ಆಯಿತು ನೋಡಿಬಿಟ್ಟು. ಬೇಗ ಬೇಗ ಮಾಡು ಅಂತ ಹೇಳ್ತಾಯಿದ್ರು ಅಲ್ಲಿ, ಅದಕ್ಕೆ ಅದ್ರ ಜೊತೆಗೆ ನಾನು ಬೇಗ ಬೇಗ ಮಾಡ್ತಾಯಿದ್ದೆ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅಲ್ಲೇ ಪಕ್ಕದಲ್ಲಿ ಫೋನ್ ಇಟ್ಕೊಂಡು ನೋಡ್ತಾ ಮಾಡ್ತಾಯಿದ್ದೆ ಏನೇನು ಹಾಕಬೇಕು ಅಂತ, ಯಾಕಂದರೆ ಗೊತ್ತಿಲ್ಲಲ್ಲ, ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವ, ಹೆಂಗೆ ಬರುತ್ತೆ ಏನೋ ಅಂತ ಭಯ. ಈ ಸರಿ ಬೇರೆ ನಾವು ಕುಕ್ಕರಲ್ಲಿ ಡೈರೆಕ್ಟ್ ಕೂಗಿಸ್ಲಿಲ್ಲ, ಇದನ್ನು ಹಾಗೆ ಬೇಯಿಸಿದ್ವಿ. ಒಂದು ಪಾತ್ರೆಯಲ್ಲಿಟ್ಟು ನೀರು ಹಾಕಿ ಈ ಥರ ಅನ್ನ ಇದು ಮಾಡ್ತಾರಲ್ಲ, ಬೇಯಿಸ್ತಾರಲ್ಲ, ಆ ಥರನೇ ಬೇಯಿಸಿದ್ದು. ದಮ್ ಗಿಂಬೇನೂ ಕಟ್ಟಕ್ಕೆ ಹೋಗಲಿಲ್ಲ. ನೋಡೋಣ ಹೆಂಗೆ ಬರುತ್ತೆ ಅಂದ್ಕೊಂಡು ಅದೇ ಗಾಬ್ರಿಲಿ ಮಾಡ್ತಾಯಿದ್ವಿ, ಚೆನ್ನಾಗಾಗುತ್ತೋ ಇಲ್ವೋ ಅಂತ. ಈಗ ಅದ್ರಲ್ಲಿ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡಿದ್ರು, ಒಂದೊಂದೇ ಹಾಕಿ ಹುರ್ಕೋಬೇಕಂತೆ. ಅದಕ್ಕೆ ಅದರಲ್ಲೂ ನೋಡ್ದಂಗೆ ಅದರಲ್ಲಿ ಹೆಂಗಿತ್ತು ಅದೇ ಥರ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀವಿ. ಈಗ ಸ್ವಲ್ಪ ಉಪ್ಪು ಹಾಕೋಣ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ, ನೋಡೋಣ ಹೆಂಗಾಗುತ್ತೆ ಅಂತ. ಫುಲ್ಲು ಗ್ರೀನ್ ಕಲರ್ ಆಗಬೇಕಂತೆ ಅದು, ಅಲ್ಲಿ ತನಕ ಚೆನ್ನಾಗಿ ಹುರಿಯೋಣ. ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ. ಇನ್ನೊಂಚೂರು ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪಾಲಕ್ ಸೊಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇನ್ನೊಂಚೂರು ನೀಟಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಆರಕ್ಕೆ ಇಡಬೇಕಂತೆ. ಅದು ಫುಲ್ ಗ್ರೀನ್ ಕಲರ್ ಆಗುತ್ತೆ ಎಲ್ಲ ಫುಲ್ ಫ್ರೈ ಆದಮೇಲೆ. ಅದು ಆಹಾರ ಆದಮೇಲೆ ನಾವು ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು. ಇದನ್ನು ಮಾಡ್ತಾ ಮಧ್ಯದಲ್ಲಿ ಗ್ಯಾಸ್ ಬೇರೆ ಖಾಲಿ ಆಗಿಬಿಡ್ತು, ಮತ್ತೆ ಹೋಗಿ ಸಿಲಿಂಡರ್ನ ಫಿಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದಾಯಿತು. ಒಂದೊಂದು ಸರಿ ಹಂಗೆ ಆಗಿಬಿಡುತ್ತೆ. ಆ್ಯಕ್ಚುಲಿ ನೋಡ್ಕೊಂಡಿರಲಿಲ್ಲ ಖಾಲಿ ಆಯಿತಾ ಅಂತ. ನಾವು ಕೆಳಗಿಂದ ನೋಡ್ತಿದ್ವಿ ಯಾಕೆ ಫ್ಲೇಮ್ ಬರ್ತಾ ಇಲ್ಲ ಅಂತ. ಆಮೇಲೆ ನೋಡಿದ್ರೆ ಗ್ಯಾಸ್ ಖಾಲಿ ಆಗೋಕ್ಕಾಗಿದೆ, ಅದಕ್ಕೆ ಹಿಂಗಾಗ್ತಾಯಿದೆ ಅಂತ ಹೇಳಿ ಮಮ್ಮಿ ಹೋಗ್ಬಿಟ್ಟು ಫಿಟ್ ಮಾಡಿ ಮತ್ತೆ ಬಂದು ಮತ್ತೆ ಕಂಟಿನ್ಯೂ ಮಾಡಿದ್ದು. ಒಂದೊಂದು ಸರಿ ಈ ಥರ ಎಲ್ಲ ಮಾಡಬೇಕಾದ್ರೆ ಹಾಗೆಲ್ಲ ಆಗುತ್ತೆ. ಅಷ್ಟೇ ನೋಡ್ಕೋಬೇಕು. ಆ್ಯಕ್ಚುಲಿ ನೋಡ್ಕೊಂಡಿರಲಿಲ್ಲ, ಚೆನ್ನಾಗೇ ಆಗ್ತಾಯಿತ್ತು ಅಷ್ಟೊತ್ತಿಗೆ. ಅದು ಒಂಥರ ಫ್ಲೇಮ್ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಮಮ್ಮಿಗಳಿಗೆ ಗೊತ್ತಾಗ್ಬಿಡುತ್ತೆ, ನಮಗಷ್ಟು ಗೊತ್ತಾಗಲ್ಲ. ಅದನ್ನೆಲ್ಲ ನೋಡ್ಕೋಬೇಕು ನಾವು, ಯಾವಾಗ ಖಾಲಿ ಆಗುತ್ತೆ ಹಂಗೆ ಅಂತೆಲ್ಲ. ಮಮ್ಮಿಗೆ ಗೊತ್ತಾಗ್ತಿತ್ತು ಯಾಕೆ ಫ್ಲೇಮ್ ಕಮ್ಮಿ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಅವ್ರಿಗೆ ಗೊತ್ತಾದಮೇಲೆ ಫಿಟ್ ಮಾಡಿ ಬರೋಣ ಅಂಥೇಳಿ ಹೋಗ್ಬಿಟ್ಟು ಫಿಟ್ ಮಾಡಿ ಮತ್ತೆ ಬಂದು ರಿಟರ್ನ್ ಸ್ಟಾರ್ಟ್ ಮಾಡಿದ್ದಾಯ್ತು. ಇದನ್ನು ಆಲ್ಮೋಸ್ಟ್ ಇದೊಂಚೂರು ಗೋಲ್ಡನ್ ಬ್ರೌನ್ ಆಯಿತು ಅನಿಸುತ್ತೆ. ಇವಾಗ ಸೊಪ್ಪು ಹಾಕೋಣ. ನಾನು ಹೇಳ್ದಂಗೆ ಕೊತ್ತಂಬರಿ, ಪುದೀನ ಮತ್ತು ಸ್ವಲ್ಪ ಪಾಲಕ್ ಸೊಪ್ಪು ಅದಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಪಾಲಕ್ ಯಾಕೆ ಹಾಕ್ತೀವಿ ಅಂದರೆ ಚೆನ್ನಾಗಿ ಗ್ರೀನ್ ಕಲರ್ ಬರುತ್ತೆ, ಅದು ತುಂಬ ಗ್ರೀನ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಬೋದು. ನಾನೀಗ ಆಮೇಲೆ ನೆನಪಾಯಿತು ಅಂದ್ಕೊಂಡು ಸುಮ್ಮನಾದೆ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನೆಲ್ಲ ಹಾಕ್ಬಿಟ್ಟು ಇನ್ನೂ ತುಂಬ ಡಾರ್ಕ್ ಗ್ರೀನ್ ಬರುತ್ತೆ, ಚೆನ್ನಾಗಿರುತ್ತೆ ಅವಾಗ. ಈ ಸರಿ ಮಾಡಿದ್ದು ಸ್ವಲ್ಪ ಪ್ಯಾರೆಟ್ ಗ್ರೀನ್ ಆಯಿತು, ಪರವಾಗಿಲ್ಲ. ಇದು ಫಸ್ಟ್ ಟೈಮ್ ಅಲ್ವಾ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದ್ರೇ. ನಾನು ಫಸ್ಟ್ ಟೈಮ್ ಅಲ್ವಾ ಹೆಂಗೆ ಬರುತ್ತೆ ಅನ್ನೋದು ಸ್ವಲ್ಪ ನರ್ವಸ್ ಆಗಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂತು. ಇನ್ನೇನು ಅಮ್ಮ ಹೇಳೋ ಮೆಥಡಲ್ಲಿ ಮಾಡಿದ್ರೆ ಗ್ಯಾರಂಟಿ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಗೊತ್ತಿರುತ್ತಲ್ವ ಎಷ್ಟು ಹಾಕಬೇಕು ಏನು ಎತ್ತ ಅಂತೆಲ್ಲ ಅವ್ರ ಹತ್ರ ಕೇಳ್ಕೊಂಡು ಹಾಕೋದು. ನಾವಾಗೆ ಹಾಕಿಟ್ರೆ ಏನೋ ಒಂದು ಎಡ್ವಟ್ ಮಾಡಿಟ್ಟಿರ್ತೀವಿ, ನೋಡ್ಕೊಂಡು ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆಯ್ತು. ಈಗ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಎತ್ತಿಟ್ಬಿಡೋಣ. ಈ ಥರ ಆಗಬೇಕು. ಈಗ ಆರಕ್ಕೆ ಎತ್ತಿಟ್ಟು ನೆಕ್ಸ್ಟು ಮೊಸರು ಬಜ್ಜಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡ್ತಾಯಿದ್ವಿ. ಮೊಸರಿಗೆ ಇಲ್ಲಿ ಸೌತೆಕಾಯಿ ತೊಗೊಂಡಿದ್ವಿ. ಸೌತೆಕಾಯಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು, ನನಗೆ ಸೌತೆಕಾಯಿ ಹಾಕಿದಾಗ ಮೊಸರು ಬಜ್ಜಿಗೆ ಈರುಳ್ಳಿ ಹಾಕೋಕ್ಕೆ ಇಷ್ಟ ಆಗಲ್ಲ. ಇಲ್ಲ ಸಪ್ರೇಟ್ ಅದರದ್ದೇ ರಾಯ್ತ ಮಾಡಬೇಕು, ಇಲ್ಲ ಇವ್ರದ್ದೇ ರಾಯ್ತ ಮಾಡಬೇಕು, ಚೆನ್ನಾಗಿರುತ್ತೆ. ಎರಡು ಮಿಕ್ಸ್ ಆದರೆ ನನಗೆ ಏನೋ ಒಂಥರ ಹಿಂಸೆ. ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ಕೊತ್ತಂಬರಿ ಹಾಕಿ ಒಂಚೂರು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಗಟ್ಟಿ ಇತ್ತು, ಬೇಕಾದರೆ ಒಂಚೂರು ನೀರು ಹಾಕ್ಕೋಬೋದು. ಇನ್ನು ಕೆಲವೊಬ್ರಿಗೆ ಗಟ್ಟಿನೇ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು. ನನಗೆ ಸ್ವಲ್ಪ ನೀರಿರೋದೇ ಇಷ್ಟ, ಅದಕ್ಕೆ ಒಂಚೂರು ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರಾದಾಗ ಅದನ್ನೊಂಚೂರು ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಗಟ್ಟಿ ಇದ್ರೆ ಎಲ್ಲ ಗಟ್ಟಿ ಅನಿಸುತ್ತೆ, ಡ್ರೈ ಅನಿಸುತ್ತೆ. ಈಗ ನೀರಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಬೇರೇನೂ ಸೈಡ್ಸ್ ಬೇಕು ಅಂತ ಅನಿಸಲ್ಲ. ಈಗ ಇದು ರೆಡಿ ಆಯಿತು. ಈಗ ಅದು ಆರಿರುತ್ತೆ ಅನಿಸುತ್ತೆ. ಬನ್ನಿ ಇವಾಗ ಗ್ರೈಂಡ್ ಮಾಡೋಣ. ಇದಕ್ಕೆ ಹಾಕ್ಕೊಂಡು ಆವಾಗಲೇ ಎತ್ತಿಟ್ಟಿದ್ವಿ, ಒಂದು 5-10 ನಿಮಿಷ ಆರಲಿ, ಆವಾಗಲೇ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಅಮ್ಮ. ಅದಕ್ಕೆ ಎತ್ತಿಟ್ಟಿದ್ದು ಆರ್ತಾ ಇದೆ ಇದು ಇವಾಗ. ಈಗ ಅದಕ್ಕೆಲ್ಲ ತೆಗೆದು ಈ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋದು. ಒಳ್ಳೆ ಚೆನ್ನಾಗಿ ಫ್ರೈ ಆಗಿತ್ತು, ನೋಡೋಕ್ಕೂ ಖುಷಿ ಆಗ್ತಿತ್ತು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಈ ಥರ ನೀಟಾಗಿ ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು. ಈಗ ಬಿರಿಯಾನಿ ಪ್ರೊಸೀಜರ್ ಸ್ಟಾರ್ಟ್.
ಇದೇ ಗರಂ ಮಸಾಲ ಮತ್ತು ಆಯಿಲ್ ಹಾಕಿದ್ದಿದ್ದಕ್ಕೆ ಪ್ಯಾನಿಗೆ ಹಾಕ್ಕೊಳ್ಳೋದು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂಚೂರು ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೋಬೋದು. ಅದರಲ್ಲಿ ತೋರಿಸಿದ್ರು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಅಂತ. ನಿಮ್ಗೆ ಯಾವ ಕನ್ವೀನಿಯೆಂಟ್ ಅದನ್ನು ಹಾಕ್ಕೋಬೋದು. ಬರೀ ತುಪ್ಪನಾದರೂ ಹಾಕ್ಬೋದು, ಇಲ್ಲ ಬರೀ ಎಣ್ಣೆನಾದರೂ ಹಾಕ್ಬೋದು. ಇಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ, ಆಮೇಲೆ ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಗರಂ ಮಸಾಲ ಅದೇನೇನು ತೋರಿಸ್ದೆ ಅದನ್ನೆಲ್ಲ ಹಾಕ್ಬಿಡೋದು. ಆ್ಯಕ್ಚುಲಿ ಬರೀ ಗರಂ ಮಸಾಲ ಹಾಕಿದಾಗ ಅದು ಆ್ಯಕ್ಚುಲಿ ಸಿಡಿಯೋ ಚಾನ್ಸಸ್ ಇರುತ್ತೆ. ತಕ್ಷಣ ಆನಿಯನ್ ಹಾಕ್ಕೊಂಬಿಡಿ. ಈ ಸ್ಪೈಸಸ್ ಎಲ್ಲ ಹಾಕಿದಾಗ ಒಂದು ಒಳ್ಳೆ ಘಮ ಬರ್ತಾಯಿತ್ತು, ಸಕ್ಕತ್ತಾಗಿತ್ತು. ಆ ಸ್ಮೆಲ್ ಮಾತ್ರ ಸೂಪರಾಗಿತ್ತು ಸ್ಮೆಲ್ಲು. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಆ ಸ್ಮೆಲ್ ಮಾಡ್ತೀವಲ್ಲ, ಆವಾಗಲೇ ಒಂಥರ ತುಂಬ ಖುಷಿಯಾಗುತ್ತೆ. ಸಖತ್ತಾಗಿ ಡಿಟ್ಟು ಒಳ್ಳೆ ದೊನ್ನೆ ಬಿರಿಯಾನಿ ಹೋಟ್ಲಲ್ಲಿ ಹೆಂಗೆ ಸ್ಮೆಲ್ ಬರುತ್ತೋ ಅದೇ ಥರ ಸ್ಮೆಲ್ ಬರ್ತಾಯಿತ್ತು. ಆವಾಗ ಸ್ಮೆಲ್ ಬಂದ್ರೇ ಗೊತ್ತಾಗ್ಬಿಡುತ್ತೆ ನಮಗೆ ಪ್ರೊಸೀಜರ್ ಕರೆಕ್ಟಾಗಿ ಬರ್ತಾಯಿದೆ ಅಂತ. ಆ ಥರ ಮಾಡ್ಕೊಂಡು ಆಮೇಲೆ ಆನಿಯನ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಅಂತ ಹೇಳ್ತಾಯಿದ್ರು, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ನೋಡ್ತಾಯಿದ್ದೆ. ಆ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಆಗಿರೋ ಘಮ ಒಂಥರ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಬಾರಿಸ್ಕೊಳ್ಳೋಣ. ಅದು ಒಂಚೂರು ಗೋಲ್ಡನ್ ಬ್ರೌನ್ ಹಾಕಬೇಕಂತ, ಅದಕ್ಕೆ ಅದನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಬಾರಿಸೋದು. ಇದರಲ್ಲಿ ಸ್ಲೋ ಆಗಿ ಕಲರ್ ಚೇಂಜ್ ಆಗ್ತಿರೋದು ಗೊತ್ತಾಗ್ತಿದೆ ನೋಡಿ ನಿಮಗೆ. ಅದು ಆ್ಯಕ್ಚುಲಿ ನಾವು ಹುರ್ಕೊಂಡು ಏನಕ್ಕೆ ಹುರ್ಕೊತೀವಿ ಅಂದರೆ ಅದು ಚೆನ್ನಾಗಿ ಫ್ರೈ ಆದಾಗ, ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಿದಾಗ ಅದ್ರ ಕಲರ್ ಚೇಂಜ್ ಆಗುತ್ತಂತೆ. ಡೈರೆಕ್ಟ್ ಹಾಗೆ ಹಾಕಿದ್ರೆ ಅದ್ರ ಹಸಿ ವಾಸನೆ ಇರುತ್ತೆ, ಸೊ ತಿನ್ನೋಕ್ಕಾಗಲ್ಲ. ಇದು ಒಂದು ಸ್ವಲ್ಪ ಘಮ ಚೆನ್ನಾಗಿರುತ್ತೆ ಹುರಿದ್ಬಿಟ್ಟು ಮಿಕ್ಸ್ ಮಾಡಿದಾಗ. ಇದು ಚೆನ್ನಾಗಿ ಆಗಿದೆ. ಇವಾಗ ಇದಕ್ಕೆ ಮ್ಯಾರಿನೇಟೆಡ್ ಚಿಕನ್ ನಾವೇನು ಮಾಡ್ಕೊಂಡಿದ್ವಿ ಅದನ್ನು ಹಾಕೋಣ. ಸ್ವಲ್ಪ ಕಬಾಬ್ಗೂ ಎತ್ತಿಟ್ಟಿದ್ದೀವಿ, ಸ್ವಲ್ಪ ಇದಕ್ಕೆ ಅಂತಲೂ ಹಾಕ್ಕೊಂಡ್ವಿ. ಇದು ಮ್ಯಾರಿನೇಟ್ ಮಾಡಿದಾಗ ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ, ಅದೊಂಥರ ಸಪ್ಪೆ ಸಪ್ಪೆ ಅನಿಸಲ್ಲ ತಿನ್ನಬೇಕಾದ್ರೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡೋಣ. ಒಂದು 5-10 ನಿಮಿಷ ಬೇಯಲಿ ಚೆನ್ನಾಗಿ. ಒಂದು 5-10 ನಿಮಿಷ ಬೇಯಕ್ಕೆ ಬಿಡೋಣ. ಅದು ಕುದಿ ಬಂದು ನಮಗೆ ಗೊತ್ತಾಗುತ್ತೆ, ಆವಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಆವಿ ಬಂದಿದೆ ಅನಿಸುತ್ತೆ. ಇನ್ನೊಂಚೂರು ಮುಚ್ಚಿಡೋಣ. ಮುಚ್ಚಿಟ್ರೆ ಆವಿ ಇನ್ನೂ ಚೆನ್ನಾಗಿ ಬೇಯುತ್ತೆ. ಅಮ್ಮ ಇನ್ನೊಂದು 5 ನಿಮಿಷ ಮುಚ್ಚಿಡು ಚೆನ್ನಾಗಿ ಬೇಯಲಿ ಅಂದರು. 5 ಮಿನಿಟ್ಸ್ ಆದಮೇಲೆ ಮತ್ತೆ ತೆಗೆದು ನೋಡಿದಾಗ ಈ ಥರ ಆಗಿತ್ತು. ಕಲರೆಲ್ಲ ಬಿಟ್ಕೊಂಡು ಅದು ನೋಡಿ ಫುಲ್ಲು ಪ್ಯಾರೆಟ್ ಗ್ರೀನ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿಕೊಂಡು ಈಗೊಂದು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಆ್ಯಕ್ಚುಲಿ ಅದರಲ್ಲೂ ಲಾಸ್ಟಿಗೆ ಆ್ಯಡ್ ಮಾಡೋದವರು ಕೊರಿಯಾಂಡರ್ ಪೌಡರ್ ಹಾಕಬೇಕು. ಗರಂ ಮಸಾಲನೂ ಹಾಕಬೇಕಂತೆ, ಬಟ್ ನನಗೆ ಆಲ್ರೆಡಿ ಆಲ್ಮೋಸ್ಟ್ ತುಂಬಾ ಗರಂ ಮಸಾಲ ಎಲ್ಲ ಹಾಕಿದ್ದೀವಿ ಸ್ಪೈಸಸ್ಸು. ಖಾರದ ಪುಡಿನೂ ಮ್ಯಾರಿನೇಷನ್ಗೆ ಹಾಕಿರೋದ್ರಿಂದ ತುಂಬ ಜಾಸ್ತಿ ಆಗುತ್ತೆ ಅನಿಸ್ತು, ಅದಕ್ಕೆ ಬೇಡ ಅಂಥೇಳಿ ಹಾಕಲಿಲ್ಲ. ನೀವು ಬೇಕಾದ್ರೆ ಹಾಕ್ಕೋಬೋದು. ಈಗ ನಾನು ರೈಸ್ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ. ಈ ರೈಸ್ನ ಆಲ್ರೆಡಿ ಸ್ವಲ್ಪ ನೆನೆಸಿಟ್ಟಿದ್ವಿ ಹಂಗೆ, ಅದನ್ನು ಹಾಗೆ ಉದುರಿಸ್ಬೇಕು ಅದ್ರ ಮೇಲೆ. ಈಗ ನೀರು ಹಾಕ್ಕೊಳ್ಳೋದು. ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಡೋಣ ನೀರು ಹಾಕ್ಕೊಂಡು ಚೆನ್ನಾಗಿ. ಈಗ ಒಂದು ಸ್ವಲ್ಪ ಕುದಿ ಬರಲಿ. ಲಾಸ್ಟಿಗೆ ಬೇಕಾದರೂ ಸ್ವಲ್ಪ ನಿಂಬೆಹಣ್ಣು ಮತ್ತು ತುಪ್ಪ ಹಾಕ್ಕೋಬೋದು, ಇದು ಆಪ್ಷನಲ್ಲು. ನಾವಿಲ್ಲೊಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ತುಪ್ಪನ ಆ್ಯಡ್ ಮಾಡ್ಕೊಂಡ್ವಿ.
ತೆಗೆದ ತಕ್ಷಣ ಘಮ ಬರಲಿ ಅಂತ. ಯೂಶ್ವಲಿ ಬಿರಿಯಾನಿ ರೆಡಿ ಆದಮೇಲೂ ಕೂಡ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ. ಹೆಂಗಾದರೂ ಮಾಡ್ಕೊಬೋದು, ಎರಡೂ ಚೆನ್ನಾಗಿರುತ್ತೆ. ಇಲ್ಲಿ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀಲಿ ಅಂತ ಬಿಡ್ತಾಯಿದ್ದೀವಿ. ಈಗ ಒಂದು ಸ್ವಲ್ಪ ಮುಚ್ಚಿಟ್ಟು ಚೆನ್ನಾಗಿ ಕುದಿಸೋಣ. ಈಗ ಒಂದು 2 ಸರಿ ಆಗಾಗ ನೋಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಮುಚ್ಚಿಡ್ಬೇಕಂತೆ. ಸೊ ಫಸ್ಟ್ ಟೈಮ್ ಒಂದು ಸರಿ ಮಿಕ್ಸ್ ಮಾಡಿದ್ವಿ. ಈಗ ಮತ್ತೆ ಸೆಕೆಂಡ್ ಟೈಮ್ ಇನ್ನೊಂದು ಸರಿ ತೆಕ್ಕೊಂಡು ಇನ್ನೊಂದು ಚೂರು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ನೋಡಿ ಇನ್ನೊಂದು ಚೂರು ಬೇಯಕ್ಕಿದೆ, ಸ್ವಲ್ಪ ನೀರು ಹಂಗೆ ಇದೆ. ಚೆನ್ನಾಗಿ ಬೇಯಲಿ ಅಂತೇಳಿ ಮತ್ತೆ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟಿದ್ವಿ. ಆಲ್ಮೋಸ್ಟ್ ರೆಡಿ ಆಯ್ತು ಈಗಿದು. ಇನ್ನೊಂದು 5 ನಿಮಿಷ ಮುಚ್ಚಿಡೋಣ ಅಂದ್ರು ಅಮ್ಮ. ಸರಿ ಅಂಥೇಳಿ ಇನ್ನೊಂದು 5 ನಿಮಿಷ ಮತ್ತೆ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದು. ಸ್ವಲ್ಪ ಹಂಗೆ ಆರಕ್ಕೆ ಬಿಟ್ಟಿದ್ವಿ. ಈಗ ಆಫ್ ಮಾಡಿಬಿಟ್ಟು ರೆಡಿ ಆಯ್ತು ಇವಾಗಿದು. ಅದ್ರ ಜೊತೆಗೆ ಕಬಾಬ್ನು ಹಾಕ್ಕೋಬೇಕೀಗ. ಕಬಾಬ್ ಹಾಕ್ಕೊಳ್ಳೋಕೆ ಟೈಮ್ ಆಯಿತು. ಹಾಗೆ ಒಂದು 2-3 ಕಬಾಬೆಲ್ಲ ಫ್ರೈ ಮಾಡಿಕೊಂಡು ಕಬಾಬ್ ರೆಡಿ ಆಯಿತು. ಇವಾಗ ತಟ್ಟೆಗೆ ಸರ್ವ್ ಮಾಡಿಕೊಟ್ರು. ಕರೆಕ್ಟಾಗಿ ಹಾಗೆ ಹೊರಗಡೆ ದೊನ್ನೆ ಬಿರಿಯಾನಿ ತಿಂತೀವಲ್ಲ ಅದೇ ಥರ ಇತ್ತು. ಮಿಲ್ಟ್ರಿ ಹೋಟ್ಲದ್ದು ದೊನ್ನೆ ಬಿರಿಯಾನಿ ಹೆಂಗಿರುತ್ತೋ ಅದೇ ಟೇಸ್ಟಲ್ಲಿತ್ತಿದ್ದು. ನೀವು ಇದೇ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಬಾಬೆಲ್ಲ ಹಾಕ್ಕೊಟ್ರು. ಕಬಾಬು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಇನ್ನೇನು ಕಬಾಬ್ ಕರಿಬೇಕಾದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿ ಕರೆದಾಗ ಚೆನ್ನಾಗಾಗುತ್ತೆ ಅಂತ. ಜೊತೆಗೆ ಈಗ ಮಾಡಿದ ಮೊಸರು ಬಜ್ಜಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿದ್ದೆ ಕೆಲಸ. ತುಂಬ ಚೆನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಆ್ಯಕ್ಚುಲಿ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ನಾನು ತಿಂದು ನೋಡಿದಾಗ ಸೇಮ್ ದೊನೆ ಬಿರಿಯಾನಿ ಹೆಂಗೆ ಮಾಡ್ತಾರೋ ಅದೇ ಥರ ಟೇಸ್ಟಲ್ಲಿ ಬಂದಿತ್ತು. ಮೇ ಬಿ ನಾವು ಆ ಪ್ರೊಸೀಜರ್ನ ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಅದೇ ಪ್ರೊಸೀಜರ್ ಬಂದಿತ್ತು ಅನಿಸುತ್ತೆ. ನೀವು ಅದೇ ಥರ ಟ್ರೈ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿರುತ್ತೆ. ಒಂಥರ ನಾರ್ಮಲ್ ಬಿರಿಯಾನಿ ತಿಂದು ಬೇಜಾರಾಗಿರೋರಿಗೆ ಇದೊಂಥರ ಡಿಫ್ರೆಂಟಾಗಿ ಅನಿಸುತ್ತೆ. ಇದನ್ನು ನಾವು ಬೇಕಾದರೆ ವೆಜ್ಜಲ್ಲಿ ಪನೀರು ಹಾಕಿ ಮಾಡ್ಬೋದು, ಮಶ್ರೂಮು ಹಾಕಿ ಮಾಡ್ಬೋದು, ಯಾವ ಥರ ಬೇಕಾದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನ್ ವೆಜ್ಜಿಗೆ ಚೆನ್ನಾಗಿರುತ್ತೆ ಅಂತಲ್ಲ. ಇನ್ನು ಕೆಲವೊಬ್ರಿಗೆ ಪನೀರ್ ಇಷ್ಟ ಆದ್ರೆ ಪನೀರು ಆ್ಯಡ್ ಮಾಡ್ಕೋಬೋದು, ಮಶ್ರೂಮ್ ಇಷ್ಟ ಆದ್ರೆ ಮಶ್ರೂಮು ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ಸೊ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಿ ಬಿಂದಾಸ್, ಟೇಕ್ ಕೇರ್. ದಿಸ್ ಇಸ್ ಸುಪ್ರಿಯಾ ಸೈನಿಂಗ್ ಆಫ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಗಾಯ್ಸ್.